ಸಾರಾ ಕನ್ವೆನ್ಷನ್ ಹಾಲ್ ತನಿಖೆಯ ಆ ಜಾಗದ ವಿಚಾರವಾಗಿ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ. ಮಾಜಿ ಸಚಿವ ಸಾರಾ ಮಹೇಶ್ ಒಡೆತನದ ಕನ್ವೆನ್ಷನ್ ಹಾಲ್ ಇದು. ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಕೆ ಲತಾರಿಂದ ಈ ಕುರಿತಾಗಿ ಆದೇಶವನ್ನ ತನಿಖೆಗೆ ಮಾಡಲಾಗಿದೆ. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ತನಿಖೆ ನಡೆಸಲು ಆದೇಶಿಸಲಾಗಿದೆ. ಸಾರಾ ಕನ್ವೆನ್ಷನ್ ಹಾಲ್ ಕಾನೂನು ಬಾಹಿರವಾಗಿ ನಿರ್ಮಿಸಲಾಗಿದೆ ಎನ್ನುವಂತಹ ಆರೋಪ ಇದೆ. ಇದಕ್ಕೆ ಅಧಿಕಾರಿಗಳು ಕೂಡ ಸಹಕರಿಸಿದ್ದಾರೆ ಅನ್ನುವಂತಹ ದೂರು ಕೂಡ ಬಂದಿವೆ. ಈ ದೂರಿನ ಆಧಾರದ ಮೇಲೆ ಈಗ ತನಿಖೆಗೆ ಆದೇಶವನ್ನ ಮಾಡಲಾಗಿದ್ದು, ಕಾನೂನು ಬಾಹಿರವಾಗಿ ನಿರ್ಮಿಸಲಾಗಿದೆಯಾ, ಇದಕ್ಕೆ ಇತರರ ಸಹಕಾರವೂ ಇದೆಯಾ ಅನ್ನೋದರ ಬಗ್ಗೆ ತನಿಖೆ ಆಗಲಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಕೆ ಲತಾ ಅವರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, ಸಾರಾ ಮಹೇಶ್ ಅವರ ಕನ್ವೆನ್ಷನ್ ಹಾಲ್ ವಿಷಯವಾಗಿ ಇರುವಂತಹ ದೂರೇನು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಿರುವ ಆದೇಶದ ಹಿನ್ನೆಲೆ ತನಿಖೆ ಯಾವಾಗಿಂದ ಆರಂಭ ಆಗುತ್ತೆ? ಸಾರಾ ಮಹೇಶ್ ಅವರ ಒಡೆತನದ ಸಾರಾ ಕನ್ವೆನ್ಷನ್ ಹಾಲ್ ನ ವಿಚಾರ ಇದು ಇವತ್ತಿನದಲ್ಲ, 3 ವರ್ಷಗಳಿಂದಲೂ ಕೂಡ ಈ ವಿಚಾರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ಈಗ ಮತ್ತೊಮ್ಮೆ ಆರ್ಟಿಐ ಕಾರ್ಯಕರ್ತ ಗಂಗರಾಜ್ ಅವರ ನೀಡಿರುವಂತಹ ದೂರಿನ ಆಧಾರ ಇಡೀ ಒಂದು ಸಾರಾ ಕನ್ವೆನ್ಷನ್ ಹಾಲ್ ಏನಿದೆ ಅದು ಸಂಪೂರ್ಣವಾಗಿ ನಿರ್ಮಾಣ ಆಗಿರುವಂತದ್ದು ಕಾನೂನು ಬಾಹಿರವಾಗಿ. ಹೀಗಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂತ ಮನವಿಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಒಂದು ಆದೇಶವನ್ನ ಮಾಡಿದ್ದಾರೆ. ಈ ಒಂದು ಮಾಲೀಕರು ಸಾರಾ ಕನ್ವೆನ್ಷನ್ ಹಾಲ್ ನ ಮಾಲೀಕರು, ಅದರ ಅರ್ಥ ಅದು ಸಾರಾ ಮಹೇಶ್ ಜೊತೆಗೆ ಇದೆ ಈ ಒಂದು ಕನ್ವೆನ್ಷನ್ ಹಾಲ್ ಕಟ್ಟೋದಕ್ಕೆ ಸಹಕರಿಸಿರುವಂತಹ ಅಧಿಕಾರಿಗಳು, ಇವರಿಬ್ಬರ ಮೇಲೂ ಕೂಡ ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ನಗರಾಭಿವೃದ್ಧಿ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನು ಲಿಖಿತವಾದಂತಹ ಆದೇಶವನ್ನ ಮಾಡಿದ್ದಾರೆ. ಅಲ್ಲಿಗೆ ಮತ್ತೊಂದು ಸಂಕಷ್ಟ ಈಗ ಸಾರಾ ಮಹೇಶ್ವರಿಗೆ ಎದುರಾಗ್ತಾ ಇರುವಂತದ್ದು. ಕಾರಣ ಇನ್ನೊಂದು 3 ವರ್ಷಗಳ ಹಿಂದೆಲ್ಲೂ ಕೂಡ ಈ ವಿಚಾರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ಅದು ಅವತ್ತಿನ ಡಿಸಿ ರೋಲಿ ಸಿಂಧೂರಿ ವರ್ಸಸ್ ಸಾರಾ ಮಹೇಶ್ ಅನ್ನುವಂತಹ ರೀತಿಯಲ್ಲಿ ಆಗೋಗ್ಬಿಟ್ಟಿತ್ತು. ಆ ಸಂದರ್ಭದಲ್ಲೂ ಕೂಡ ಒಂದು ಸರ್ವೆ ನಡೆದಿತ್ತು. ಆ ಸರ್ವೆಯಲ್ಲಿ ಸಾರಾ ಮಹೇಶ್ಗೆ ಕ್ಲೀನ್ ಚಿಟ್ ಅನ್ನು ನೀಡಲಾಗಿತ್ತು. ಆದ್ರೆ ಈಗ ಮತ್ತೊಮ್ಮೆ ಸರ್ಕಾರ ಈ ಒಂದು ಜಾಗದ ಸರ್ವೆ ವಿಚಾರದಲ್ಲಿ, ತನಿಖೆ ವಿಚಾರದಲ್ಲಿ ಮತ್ತೊಂದು ಆದೇಶವನ್ನ ಕೂಡ ಮಾಡಿದೆ. ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಸಾರಾ ಮಹೇಶ್ ಅವರ ಒಡೆತನದ ಕನ್ವೆನ್ಷನ್ ಹಾಲ್ ಈ ವಿಷಯವಾಗಿ ಹಲವು ದಿನಗಳಿಂದಲೂ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ, ದೂರುಗಳು ಕೇಳಿ ಬಂದಿದ್ವು. ಅದು ಕಾನೂನು ಬಾಹಿರವಾಗಿ ನಿರ್ಮಾಣವಾಗಿರುವಂತಹ ಒಂದು ಕನ್ವೆನ್ಷನ್ ಹಾಲ್ ಇದು. ಇದರ ವಿರುದ್ಧವಾಗಿ ತನಿಖೆ ಆಗಲಿ, ಅಧಿಕಾರಿಗಳ ಸಾಥ್ ಕೂಡ ಈ ವಿಷಯದಲ್ಲಿ ಇದೆ, ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ದೂರು ದಾಖಲಾಗಿತ್ತು. ಇದೀಗ ಆದೇಶವನ್ನು ಮಾಡಿದ್ದಾರೆ ತನಿಖೆಗೆ. ಸೊ ತನಿಖೆಯ ನಂತರದಲ್ಲಿ ಇದರ ಸತ್ಯಾಸತ್ಯತೆ ಏನು ಅನ್ನೋದು ಹೊರಕ್ಕೆ ಬರಲಿದೆ.